ಕುರ್ಚಿ ಭವಿಷ್ಯ ಹೈಕಮಾಂಡ್ ಅಂಗಳದಲ್ಲಿ ಇರುವಂತದ್ದು. ಮೊದಲ ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಮುಕ್ತಾಯ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಜೊತೆ. ಈಗ ರಾಜ್ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೋಡ್ತಾ ಹೋಗ್ತೀರಾ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಕುರ್ಚಿ ಭವಿಷ್ಯ ಇವತ್ತು ಇರುವಂತದ್ದು. ಮೊದಲ ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಮುಕ್ತಾಯವಾಗಿದೆ. ಸಿದ್ದರಾಮಯ್ಯ ಅವರ ಜೊತೆ ಸುದೀರ್ಘ ಸಭೆಯನ್ನ ರಾಹುಲ್ ಗಾಂಧಿ ಅವರು ನಡೆಸಿದ್ದಾರೆ. ಬರೋಬ್ಬರಿ 2 ಗಂಟೆ 40 ನಿಮಿಷಗಳ ಕಾಲ ಸಭೆ ನಡೆದಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಕತೆ ನಡೀತಾ ಅನ್ನುವಂತ ಕುತೂಹಲ ಇರುವಂತದ್ದು. ಪವರ್ ಸೆಂಟರ್ ಎಐಸಿಸಿ ಕಚೇರಿಯತ್ತ ಈಗ ಎಲ್ಲರ ಚಿತ್ತ ಇರುವಂತದ್ದು. ಪವರ್ ಫೈಟ್ಗೆ ಇವತ್ತು ಒಂದು ಅಂತ್ಯವನ್ನ ಹೈಕಮಾಂಡ್ ಆಡೇ ಬಿಡುತ್ತಾ. 2 ಗಂಟೆಗಳ ಕಾಲ 40 ನಿಮಿಷಗಳ ಕಾಲ ಹೈಕಮಾಂಡ್ ನಾಯಕರು ಸಿಎಂ ಜೊತೆ ಚರ್ಚೆಯನ್ನ ಪ್ರತ್ಯೇಕವಾಗಿ ನಡೆಸಿದ್ದಾರೆ. ಮನವೊಲಿಕೆ ಪ್ರಯತ್ನ ನಡೆದಿದೆ. ಡಿಸಿಎಂಗೆ ಅವಕಾಶ ಮಾಡಿಕೊಡಿ ಸಿಎಂ ಪಟ್ಟಕ್ಕೆ ಅಂತ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ ಆಗಿರುವಂತದ್ದೇನು? ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಪ್ರತ್ಯೇಕವಾಗಿ ಅವರೊಬ್ಬರನ್ನೇ ಕೂರಿಸಿಕೊಂಡು ಮಾತನಾಡಲಾಗುತ್ತೆ. ಅಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು? ಸಿಎಂ ಜೊತೆ ಆದಂತಹ ಚರ್ಚೆಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಸಿಎಂ ಮುಂದಿಟ್ಟಿರ್ತಾರೆ. ಅಂದ್ರೆ ನಾನೇ ಮುಂದುವರಿಬೇಕು ಸಿಎಂ ಆಗಿ ಅನ್ನೋದಕ್ಕೆ ಏನೇನೆಲ್ಲ ಪ್ರೂಫ್ ಅಥವಾ ತಮ್ಮ ಸಾಧನೆ ಏನೇನಿದೆ ಎಲ್ಲವನ್ನ ಮುಂದಿಟ್ಟಿರ್ತಾರ. ತಮ್ಮ ಬೆಂಬಲಿಗರ ಪಟ್ಟಿಯನ್ನ ಕೂಡ ನೀಡಿದ್ದಾರ. ಪವರ್ಫುಲ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು? ನಾಯಕತ್ವ ಬದಲಾವಣೆಯೋ ಅಥವಾ ಸಂಪುಟ ಸರ್ಜರಿಯೋ? ಹೈ ವೋಲ್ಟೇಜ್ ಸಭೆ ಅಜೆಂಡಾ ಬಿಟ್ಟುಕೊಡ್ತಾ ಇಲ್ಲ ವರಿಷ್ಠರು. ಊಟದ ವಿರಾಮದ ಬಳಿಕ ಈಗ ಮತ್ತೊಂದು ಸುತ್ತಿನ ಮೀಟಿಂಗ್ ಆಗತ್ತೆ. ಮೊದಲು ಸಿದ್ದರಾಮಯ್ಯ ಅವ್ರ ಜೊತೆ ಸುದೀರ್ಘ ಮಾತುಕತೆ ಆಯಿತು. ಕೆಲವೇ ಹೊತ್ತಲ್ಲಿ ಡಿಕೆಶಿಗೆ ಹೈಕಮಾಂಡ್ ನಿಂದ ಬುಲಾವ್ ಬರುತ್ತೆ. ಎಐಸಿಸಿ ಕಚೇರಿಯಲ್ಲಿಯೇ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಆದ್ರೆ ಸಿಎಂ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸುವಾಗ ಡಿಕೆಶಿ ಅವರಿಗೆ ಅಲ್ಲಿ ಏನೇನಾಯ್ತು, ಏನೇನೆಲ್ಲ ಮಾತುಕತೆ ಆಯ್ತು, ಏನೇನೆಲ್ಲ ಚರ್ಚೆ ಆಯ್ತು ಏನು ಗೊತ್ತಿರೋದಿಲ್ಲ. ಪ್ರತ್ಯೇಕವಾಗಿ ಕರೆಸಿ ಮಾತನಾಡಿರ್ತಾರೆ ಸಿಎಂ ಜೊತೆಗೆ. ಈಗ ಡಿಸಿಎಂನ ಕೂಡ ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ಒಳಗೆ ಕರೆಸಿ ಕೂರಿಸಿಕೊಂಡು ಮಾತುಕತೆಯನ್ನ ಆಡ್ತಾರೆ. ಅದಾದ ನಂತರದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಇಡೀ ರಾಜ್ಯ ಕಾದು ಕೂತಿದೆ ಅಂತ ಹೇಳ್ಬೋದು. ಇನ್ನು ವಿಪಕ್ಷಗಳಿಗೂ ಕೂಡ ಒಂದು ರೀತಿಯಾಗಿ ಕುತೂಹಲ. ಅವರು ಕೂಡ ಕಾಯ್ತಾ ಇರ್ತಾರೆ. ಏನಾಗುತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾಗ್ತಾರೆ ಮುಂದಿನ ಸಿಎಂ? ಮುಂದುವರಿತಾರ ಸಿಎಂ ಸಿದ್ದರಾಮಯ್ಯನವರೇ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡ್ತಾರಾ? ಅವರಾದ್ಮೇಲೆ ಏನ್ ಅಧಿಕಾರಕ್ಕೆ ಬಂದ್ಮೇಲೆ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ನೋಡೋಣ ಅಂತ ಕಾದು ಕೂತಿರುವಂತದ್ದೇ ವಿಪಕ್ಷಗಳ ಹೆಚ್ಚಾಗಿ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಇವತ್ತಿನ ಈ ಒಂದು ಹೈಕಮಾಂಡ್ ಬುಲಾವ್. ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇರುವಂತದ್ದು. ಕೆಲವೇ ಹೊತ್ತಲ್ಲಿ ಡಿಸಿಎಂನ ಕರೆಸಿ ಮಾತನಾಡ್ತಾರೆ ರಾಹುಲ್ ಗಾಂಧಿ ಅವರು. ಸಿದ್ದರಾಮಯ್ಯ ಅವರ ಕೈಯಲ್ಲಿ ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಇದೆಯಾ? ಹಾಗಾದ್ರೆ ಬದಲಾವಣೆ ನಿರ್ಧಾರ ಸಿದ್ದುಗೆ ಬಿಟ್ಟಿರುವಂತದ್ದ ಹೈಕಮಾಂಡ್? ಕೊಟ್ಟ ಮಾತನ್ನ ನೆನಪಿಸಿದೆ ಹೈಕಮಾಂಡ್ ನಾಯಕರು, ನೆನಪಿಸಿದ್ದಾರೆ ಸಿಎಂಗೆ. ನಾಯಕತ್ವದ ಬಗ್ಗೆ ಆಗಿರುವಂತ ಎಲ್ಲಾ ಚರ್ಚೆ ನಿಮ್ಗೆ ಗೊತ್ತಿದೆ. ಸರ್ಕಾರ ರಚನೆ ಆದಾಗಿಂದ ಈವರೆಗಿನ ಬೆಳವಣಿಗೆಗಳು ಏನೇನಿದೆ ಎಲ್ಲವೂ ಕೂಡ ನಿಮಗೆ ಗೊತ್ತಲ್ವಾ? ಪಕ್ಷದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ತಾ ಬಂತು. ಹಾಗಾದ್ರೆ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ರ ಹೈಕಮಾಂಡ್ ನಾಯಕರು. ಈಗ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸಿನ ಭವಿಷ್ಯ ಇದೆಯಾ? ಏನ್ ಹೇಳ್ತಾರ ಹಾಗಿದ್ರೆ ಸಿಎಂ? ಇನ್ನು ಮುಂದಿಟ್ಟಿರುವಂತಹ ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ? ಕೊಟ್ಟ ಮಾತನ್ನ ನೆನಪಿಸಿರುವಂತದ್ದು ಹೈಕಮಾಂಡ್ ನಾಯಕರು. ನೋಡಪ್ಪ, ಅಧಿಕಾರಕ್ಕೆ ಬಂದಾಗ 2.5 ವರ್ಷ ನೀವು, 2.5 ವರ್ಷ ಡಿಸಿಎಂಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾತಾಡ್ಕೊಂಡಿದ್ರಿ ಅಂತ ಹೇಳಿರ್ತಾರೆ.
ಎಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಈಗ ಪ್ರತ್ಯೇಕ ಸಭೆಯನ್ನ ಕೂಡ ಹೈಕಮಾಂಡ್ ನಾಯಕರು ಮಾಡ್ತಾ ಇರುವಂತದ್ದು. ಏನ್ ನಡೀತಾ ಇದೆ ದೆಹಲಿಯಲ್ಲಿ ಅಂತ? ಗಾಯತ್ರಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಜೊತೆ 1-to-1 ಸಭೆಯನ್ನ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಇಷ್ಟು ವರ್ಷಗಳ ಕಾಲ ಒಂದಿಷ್ಟು ಏನು ಗೊಂದಲದ ಗೂಡಾಗಿ ಪರಿಣಮಿಸಿತ್ತು. ಮತ್ತು ಒಂದು ಕಡೆ DK ಶಿವಕುಮಾರ್ ಅವರು CM ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಮಾತುಕತೆ ಆಗಿದೆ, ನನಗೆ ಮಾತು ಕೊಟ್ಟಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅದಕ್ಕೆ ಆ ಒಂದು ಹೇಳಿಕೆಗೆ ಸಿದ್ದರಾಮಯ್ಯನವರು ಇಲ್ಲ, ಯಾವುದೇ ರೀತಿ ಮಾತು ಕೊಟ್ಟಿಲ್ಲ, ಆ ರೀತಿ ಒಪ್ಪಂದ ಕೂಡ ನಡೆದಿಲ್ಲ ಅನ್ನುವಂಥದ್ದು ಒಂದು ಆಪ್ತರ ಬಳಿ ಕೂಡ ಹೇಳ್ಕೊಳ್ತಾ ಇದ್ರು. ಆದರೆ ಇವೆಲ್ಲವನ್ನು ಕೂಡ CM ಮತ್ತು DCM ಇಬ್ಬರು ನಾಯಕರಿಗೂ ಕೂಡ ಒಂದು ಕ್ಲಾರಿಟಿ ಕೊಡಿಸಬೇಕು. ಮತ್ತು ಅದರ ಜೊತೆಗೆ ಪಕ್ಷದ ಶಾಸಕರಿಗೂ ಕೂಡ ಇದ್ರ ಬಗ್ಗೆ ಗೊಂದಲ ಉಂಟಾಗಿದೆ. ಈ ಒಂದು ಗೊಂದಲವನ್ನು ಕೂಡ ನಿವಾರಣೆ ಮಾಡಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಹೈಕಮಾಂಡ್ ನಾಯಕರು ಇವತ್ತು ಮಹತ್ವದ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಮೊದಲಿಗೆ CM ಸಿದ್ದರಾಮಯ್ಯನವರ ಜೊತೆ ಚರ್ಚೆ ನಡೆಸಿದ್ದಾರೆ. DK ಶಿವಕುಮಾರ್ ಅವರ ಬೇಡಿಕೆ ಏನಿದೆ, ಮತ್ತೆ ಪಕ್ಷದ ವಲಯದಲ್ಲಿ ಏನು ಗೊಂದಲ ಸೃಷ್ಟಿಯಾಗಿದೆ, ಮುಂದೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು, ಅವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಗಾಯತ್ರಿ, ಈಗ DK ಶಿವಕುಮಾರ್ ಅವರ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದಂತಹ ರೀತಿಯಲ್ಲಿ ಸಿದ್ದರಾಮಯ್ಯವರು ಕೂಡ ಅವರ ನಿಲುವು ಏನಿದೆ ಅನ್ನುವಂಥದ್ದು ಮತ್ತೆ ಒಪ್ಪಂದ ಆಗಿರ್ತಕ್ಕಂಥ ವಿಚಾರವನ್ನ ದೊಡ್ಡ ಮಟ್ಟಿಗೆ ಕೂಡ ರಾಜ್ಯದಲ್ಲಿ ಕೂಡ ಅವರ ಹಲವಾರು ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಹೇಳಿಕೆಯನ್ನು ಕೊಡುವಂತಹ ರೀತಿಯಲ್ಲಿ ಪರ ವಿರೋಧ ಆಗುವಂತಹ ರೀತಿಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಅದು ಕೂಡ ಮುಂದುವರಿಬಾರದು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ ಹೇಳಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಹಿತ ಅವ್ರದೇ ಆಗಿರ್ತಕ್ಕಂಥ ನಿಲುವು, ಮುಂದೆ ಅವರು ಕೂಡ ರಾಜ್ಯ ರಾಜಕಾರಣದಲ್ಲೇ ಕೂಡ ಇರಬೇಕು ಅನ್ನುವಂಥದ್ದು ಅವರ ಆಪ್ತರು ಸಹಿತ ಮತ್ತೆ ನೀವು ಚುನಾವಣೆಯು ಕೂಡ ಸ್ಪರ್ಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹಲವಾರು ಬಾರಿ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಕೂಡ ಹೈಕಮಾಂಡ್ ನಾಯಕರ ನಿಲುವು ಕೂಡ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯವ್ರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಏನು ಒಂದು ಸಿದ್ದರಾಮಯ್ಯವ್ರಿಗೆ ಏನೆಲ್ಲ ಮಾತುಗಳನ್ನ ಆಡ್ತಾ ಇದ್ದಾರೆ ಅದಕ್ಕೆಲ್ಲವೂ ಕೂಡ ನಾನು ಬದ್ಧನಾಗಿದ್ದೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಆದ್ರೆ ಅವರ ಒಂದು ನಿಲುವು ಸ್ಪಷ್ಟವಾಗಿದೆ. ನೀವು ಯಾವ ಕಾರಣಕ್ಕಾಗಿ ಒಂದು ಬದಲಾವಣೆ ಅಂತಕ್ಕಂಥ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದೀರಿ ಅನ್ನುವಂಥದ್ದು, ಮತ್ತೆ DK ಶಿವಕುಮಾರ್ ಅವರಿಗೆ ಕೊಡೋದಾದ್ರೆ ಏನೆಲ್ಲ ಮಾನದಂಡಗಳು, ಅಥವಾ ಇಲ್ಲಿ ನಾನು ಸೂಚಿಸುವಂತಹ ನಾಯಕರಿಗೆ ನೀವು ಕೊಡುವಂತಹ ತೀರ್ಮಾನಕ್ಕೆ ಬಂದ್ರೆ ಅದಕ್ಕೂ ಕೂಡ ಸಿದ್ಧ ಅನ್ನುವಂಥದ್ದು ನನ್ನ ಆಪ್ತರು ಸಹಿತ. ಹೋಲ್ಡ್ ಅಲ್ಲಿ ಬಸವರಾಜ್, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ಈಗ ಬರ್ತಾ ಇರುವಂತ ಅಪ್ಡೇಟ್, ಪವರ್ ಫೈಟ್ ನಲ್ಲಿ DK ಶಿವಕುಮಾರ್ ಸೈಲೆಂಟ್ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ACC ಕಚೇರಿಯಲ್ಲಿ DCM ಶಿವಕುಮಾರ್ ಅವರು ಅಲ್ಲೇ ಇದ್ದಾರೆ. ಹೈಕಮಾಂಡ್ ಬುಲಾವ್ಗೆ ಕಾಯ್ತಾ ಇದ್ದಾರೆ DCM ಅವರು. ಸರದಿ ಬಂದಾಗ ನನ್ನ ನಿಲುವನ್ನ ಹೇಳೋಣ ಅಂತ ಸೈಲೆಂಟ್ ಆಗಿ ಕಾದು ಕೂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯೇ ಮಾತುಕತೆ ಮಾಡ್ತಿದ್ದಾರೆ, ಆಗ್ಲಿ ಅಂತಿಮವಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ DCM ಶಿವಕುಮಾರ್ ಅವರು. ಎಲ್ಲಾ ಕಾದು ನೋಡ್ತಾ ಇದ್ದಾರೆ DCM ಶಿವಕುಮಾರ್ ಅವರು. ಅದೇನೇನ್ ಪ್ರಶ್ನೆ ಕೇಳ್ತಾರೆ ಅಥವಾ ಏನೇನೆಲ್ಲ ಚರ್ಚೆ ಆಗುತ್ತೆ, ನನ್ನ ನಿಲುವನ್ನ ಅವರು ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಎಸ್, ನಮ್ಮ ಪ್ರತಿನಿಧಿ ಬಸವರಾಜ್ ಹೆಚ್ಚಿನ ಮಾಹಿತಿನ ನೀಡ್ತಾ ಹೋಗ್ತಾ ಇದ್ರು. ಎಸ್ ಬಸವರಾಜ್, ಈಗ DCM ಅವರ ಒಂದು ಟರ್ನ್ ಅಂತ ಹೇಳ್ಬೋದು. ಅವರು ಇಷ್ಟು ದಿನ ಎಷ್ಟು ಪ್ರಯತ್ನ ಪಡ್ತಾ ಇದ್ರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕಾಗಿ, ಈ ಒಂದು ಅವಕಾಶಕ್ಕಾಗಿ. ಆ ಅವಕಾಶ ಸಿಕ್ಕೇ ಬಿಡ್ತು. ಅವರ ಕನಸು ನನ್ಸಾಗುತ್ತಾ ಏನು ಅಂತ? ಗಾಯತ್ರಿ, ಖಂಡಿತವಾಗ್ಲೂ ಕೂಡ DK ಶಿವಕುಮಾರ್ ಅವರು ಇಂತಹದೊಂದು ದಿನಕ್ಕೆ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ರು. ಒಂದ್ ಕಡೆ ಈ ಹಿಂದೆ ಒಪ್ಪಂದ ಆಗಿದೆ ಅನ್ನುವಂಥದ್ದು, ಆದ್ರೆ ಕೆಲವರು ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು, ಹೀಗೆ ಪರ ವಿರೋಧಗಳ ಹೇಳಿಕೆಗಳೇ ಮಾತ್ರ ಸೀಮಿತ ಆಗ್ತಾ ಇತ್ತು. ಅದಕ್ಕೆ ಒಂದು ಹೈಕಮಾಂಡ್ ನಾಯಕರು ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕ್ಲಾರಿಟಿ ಕೊಡುವಂತ ನಿಟ್ಟಿನಲ್ಲೂ ಕೂಡ ಯಾರು ಕೂಡ ಮುಂದಾಗ್ಲಿಲ್ಲ. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು, ಅಥವಾ ಖುದ್ದಾಗಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಯಾವ ಒಂದು ACC ನಾಯಕರು ಕೂಡ ಇಲ್ಲ ಯಾವುದೇ ರೀತಿ ಒಪ್ಪಂದ ಆಗಿಲ್ಲ ಅಥವಾ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನುವಂಥ ಈ ರೀತಿಯಾಗಿ
ಸ್ಪಷ್ಟವಾಗಿರ್ತಕ್ಕಂಥ ಕ್ಲಾರಿಟಿ ಕೊಡಲಿಕ್ಕೆ ಮುಂದಾಗಲಿಲ್ಲ. ಇದು ದೊಡ್ಡ ಮಟ್ಟಿಗೆ ಕೂಡ ಚರ್ಚೆಯಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಯಿತು. ಹಾಗಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ದಾರೆ. ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಅವ್ರ ಜೊತೆ ಕೂಡ 1-to-1 ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಪಡೆದುಕೊಂಡು ಮತ್ತೆ ಏನೆಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಅದಕ್ಕೆ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಏನೆಲ್ಲ ಮುಂದೆ ತೀರ್ಮಾನ ತೆಗೆದುಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕಿಕೊಂಡು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಎರಡನೇ ಸರದಿ ಕೂಡ ಇರತಕ್ಕಂಥದ್ದು. ಅವರ ಜೊತೆ ಚರ್ಚೆ ನಡೆಸಿದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಬಿಗಪಟ್ಟನ್ನು ಕೂಡ ಹಿಡಿಯಲಿದ್ದಾರೆ. ಪ್ರಮುಖವಾಗಿ ಹಲವು ರೀತಿಯ ಪಕ್ಷದಲ್ಲಿ ಅವರ ತೊಡಗುವಿಕೆ ಆಗಿರಬಹುದು, ಪಕ್ಷಕ್ಕಾಗಿ ಸಂಘಟನೆ ಮಾಡಿರ್ತಕ್ಕಂಥ ರೀತಿ ಆಗಿರಬಹುದು, ಮತ್ತೆ ಅವರ ಆಪ್ತರ ನಿಲುವಾಗಿರಬಹುದು, ಪಕ್ಷಕ್ಕಾಗಿ ಇಷ್ಟು ವರ್ಷಗಳ ಕಾಲ ದುಡಿದು ಈಗ ನನಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಆಕಾಂಕ್ಷೆಯಲ್ಲಿ ಕೂಡ ಇದ್ದೇನೆ. ಆದರೆ ತಾವು ಕೂಡ ಹಿಂದೆ ಮಾತು ಕೊಟ್ಟಂತೆ ಕೂಡ ನಡೆದುಕೊಳ್ಬೇಕು ಅನ್ನುವಂಥ ಬಲವಾಗಿರ್ತಕ್ಕಂಥ ತಮ್ಮ ನಿಲುವನ್ನು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದಾದ ಬಳಿಕ ಮುಂದೆ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡೋಣ ಅನ್ನುವಂಥ ತಂತ್ರಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋದಂತೆ ಕಾಣ್ತಾ ಇದೆ. ಗಾಯತ್ರಿ. ಥ್ಯಾಂಕ್ ಯು ಬಸವರಾಜ್, ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಕ್ಕಾಗಿ.